ನಮಸ್ತೆ. ಈಗ ವೆಹಿಕಲ್ ಬುಕ್ ಮಾಡ್ಬೇಕಂತ ಡಿಸೈಡ್ ಮಾಡಿದಾಗ ಫಸ್ಟ್ ಕಸ್ಟಮರ್ಸ್ ಥಿಂಕ್ ಮಾಡೋದು ಒಂದು ಬಜೆಟ್ ಅಂಡ್ ಅವರೇಜ್ ಆಸ್ ಯೂಶುವಲ್ ಸೇಫ್ಟಿ ಇವುಗಳನ್ನ ತಲೆಯಲ್ಲಿ ಇಟ್ಕೊಂಡು ವೆಹಿಕಲ್ ನ ನೋಡ್ತಾರೆ. ಸೊ ಇವೆಲ್ಲದಕ್ಕೂ ಸೂಟೇಬಲ್ ಆಗೋಂಗ ಲಿಮಿಟೆಡ್ ನಿಮ್ಗೆ ಬಜೆಟ್ ವಿತ್ ಸೇಫ್ಟಿ ಜೊತೆಗೆ ಮ್ಯಾಕ್ಸಿಮಮ್ ಮೈಲೇಜ್ ಕೊಡುವಂತದಂತಂದ್ರೆ ಸಿ ಎನ್ ಜಿನೇ ಬೆಸ್ಟ್ ಆಪ್ಷನ್ ಅಂತ ಗೊತ್ತಿದ್ದಾಗ್ಲೂ ಸಿ.ಎನ್.ಜಿ ವೆಹಿಕಲ್ ಬುಕ್ ಮಾಡೋದಕ್ಕೆ ಹಿಂದೆ ಮುಂದೆ ನೋಡ್ತಾರೆ. ಯಾಕಂತಂದ್ರೆ ಸಿ.ಎನ್.ಜಿ ಅಂದ ತಕ್ಷಣ ಹಂಗಾಗತ್ತಾ ಹಿಂಗಾಗತ್ತಾ ಅನ್ನುವಂತ ಇನ್ಸೆಕ್ಯೂರಿಟಿ ಫೀಲ್ ಎಷ್ಟೊಂದ್ ಜನ ಕಸ್ಟಮರ್ಸ್ ಅಲ್ಲಿ ಇರೋದನ್ನ ನಾನು ಅಬ್ಸರ್ವ್ ಮಾಡಿದೆ. ಸೊ ಸಿ.ಎನ್.ಜಿ ಸೇಫ್ಟಿ ಬಗ್ಗೆ ಕಸ್ಟಮರ್ಸ್ ಇರುವಂತ ಇಂತ ಕೆಲವು ಡೌಟ್ ಗಳನ್ನ ಕ್ಲಾರಿಫಿಕೇಶನ್ ಮಾಡೋದು ಆಸ್ ಎ ಕಸ್ಟಮರ್ ಅಡ್ವೈಸರ್ ಆಗಿ ನನ್ನ ಡ್ಯೂಟಿ. ಸೊ ಇವತ್ತ ಸಿ.ಎನ್.ಜಿ ಸೇಫ್ಟಿ ಫೀಚರ್ಸ್ ಬಗ್ಗೆ ನಾನು ನಿಮ್ಗೆ ಕೆಲವೊಂದು ಮಾಹಿತಿಗಳನ್ನ ತಿಳಿಸ್ಕೊಡ್ತೀನಿ. ಟ್ವಿನ್ ಸಿಲಿಂಡರ್ ನ ಸ್ಮಾರ್ಟ್ ಆಗಿ ಪೊಸಿಷನಿಂಗ್ ಮಾಡಿರೋದ್ರಿಂದ ಮ್ಯಾಕ್ಸಿಮಮ್ ಡಿಕ್ಕಿ ಸ್ಪೇಸ್ ನಿಮ್ಗೆ ಅವೈಲೇಬಲ್ ಆಗುತ್ತೆ. ಬಹಳಷ್ಟು ಜನಕ್ಕೆ ಸಿ.ಎನ್.ಜಿ ಟ್ಯಾಂಕ್ ಮೇಲೆ ಏನೋ ಲಗೇಜಸ್ ಇಟ್ಟಾಗ ಬ್ಯಾಡ್ ಇನ್ಸಿಡೆಂಟ್ ಆಗ್ಬೋದು ಅನ್ನುವಂತ ಸಾಕಷ್ಟು ಭಯನ ಕೇಳ್ಪಟ್ಟಿದೆ. ಸೊ ನೋ ವರಿ, ಯಾವುದೇ ರೀತಿಯ ಭಯ ಕೊಡೋ ಅವಶ್ಯಕತೆ ಇಲ್ಲ. ಬಿಕಾಸ್ ಇದು ಆಲ್ರೆಡಿ ಅಡ್ವಾನ್ಸ್ ಮೆಟೀರಿಯಲ್ ಅನ್ನ ಯೂಸ್ ಮಾಡಿರೋದ್ರಿಂದ ಆಲ್ರೆಡಿ ಈ ಸಿಲಿಂಡರ್ ಟೆಸ್ಟೆಡ್. ಇಲ್ಲಿ ಸುತ್ತಲೇ ಆಗುವಂತ ಟೆಂಪರೇಚರ್ ಮತ್ತು ಪ್ರೆಷರ್ ಇಂದಾಗಿ ಯಾವುದೇ ಲೀಕೇಜ್ ಸಹ ಆಗೋದಿಲ್ಲ. ನಿಮ್ಗೆ ಲೀಕೇಜ್ ಅನ್ನ ಪ್ರಿವೆಂಟ್ ಮಾಡ್ಲಿಕ್ಕೆ ಅಡ್ವಾನ್ಸ್ ಮೆಟೀರಿಯಲ್ ಕಿಟ್ ಯೂಸ್ ಆಗುತ್ತೆ. ಥರ್ಮಲ್ ಇನ್ಸಿಡೆಂಟ್ ಪ್ರೊಟೆಕ್ಷನ್ ಅನ್ನುವಂತ ಒಂದು ಸೇಫ್ಟಿ ಫೀಚರ್ ಇದೆ. ಇದು ನಿಮ್ಗ ಇನ್ನೇನು ಸಿ.ಎನ್.ಜಿ ಇನ್ಸಿಡೆಂಟ್ ಆಗುವಂತ ಸಿಚುವೇಶನ್ ಇದ್ದಾಗ ಅಥವಾ ಸಿ.ಎನ್.ಜಿ ಲೀಕೇಜ್ ಜಾಸ್ತಿ ಆದಾಗ ಅದು ಸಿ.ಎನ್.ಜಿ ನ ಇಂಜಿನ್ ಗೆ ಹೋಗೋದನ್ನ ಕಟ್ ಆಫ್ ಮಾಡಿ ಇಂಜಿನ್ ಅನ್ನ ಟೋಟಲಿ ಆಫ್ ಮಾಡುತ್ತೆ. ಜೊತೆಗೆ ಸಿ.ಎನ್.ಜಿ ಟ್ಯಾಂಕ್ ಗಳಲ್ಲಿ ಇಲ್ಲಿ ನೋಸಲ್ ಅದ. ಸಿ.ಎನ್.ಜಿ ಟ್ಯಾಂಕ್ ಅಲ್ಲಿ ಇರುವಂತ ಈ ನೋಸಲ್ ಮೂಲಕ ಹೆಚ್ಚಿನ ಸಿ.ಎನ್.ಜಿ ಗ್ಯಾಸ್ ಏನಾಗತ್ತ ಅಟ್ಮಾಸ್ಫಿಯರ್ ಗೆ ಫ್ಲೋ ಆಗತ್ತ. ಹೀಗಾಗೋದ್ರಿಂದ ಸಿ.ಎನ್.ಜಿ ನಲ್ಲಿ ಯಾವುದೇ ರೀತಿಯ ಬ್ಯಾಡ್ ಇನ್ಸಿಡೆಂಟ್ ಆಗೋದನ್ನ ತಡೆಗಟ್ಟುತ್ತದೆ. ಎಷ್ಟೊಂದು ಜನಕ್ಕೆ ಸಿ.ಎನ್.ಜಿ ಫಿಲ್ ಮಾಡ್ತಿರ್ಬೇಕಾದ್ರೆ ಏನಾದ್ರು ಇನ್ಸಿಡೆಂಟ್ ಆಗ್ಬೋದು ಅನ್ನೋ ಭಯ ಕೂಡ ಇರುತ್ತೆ. ಬಟ್ ಈ ಮೈಕ್ರೋ ಸ್ವಿಚ್ ಏನದ ಸಿ.ಎನ್.ಜಿ ರೀಫಿಲ್ಲಿಂಗ್ ಕಂಪ್ಲೀಟ್ ಆಗುವವರೆಗೂ ಅಂಡ್ ಇದು ಸೆಕ್ಯೂರ್ ಆಗಿ ಕ್ಲೋಸ್ ಆಗುವವರೆಗೂ ಈ ಮೈಕ್ರೋ ಸ್ವಿಚ್ ಸಿ.ಎನ್.ಜಿ ನ ಇಂಜಿನ್ ಗೆ ಹೋಗೋದನ್ನ ತಡೆದು ಇಂಜಿನ್ ಕಂಪ್ಲೀಟ್ ಆಗಿ ಆಫ್ ಆಗುವಂಗ ನೋಡ್ಕೊಳ್ಳುತ್ತೆ. ಲೀಕ್ ಡಿಟೆಕ್ಷನ್ ಈ ಒಂದು ಆಪ್ಷನ್ ಎನಿ ಮೂಮೆಂಟ್ ನಿಮ್ಗೆ ಸಿ.ಎನ್.ಜಿ ಲೀಕೇಜ್ ಆಗುವಂತ ಒಂದು ಮೂಮೆಂಟ್ ಇದ್ದಾಗ ಅದು ಆ ಲೀಕೇಜ್ ಅನ್ನ ಡಿಟೆಕ್ಟ್ ಮಾಡಿ ನಿಮ್ಗೆ ಇಲ್ಲಿ ಲೀಕೇಜ್ ಡಿಟೆಕ್ಷನ್ ಆಪ್ಷನ್ ಡಿಸ್ಪ್ಲೇ ಆಗುತ್ತೆ. ಅಂಡ್ ಇಮಿಡಿಯೇಟ್ ಆಗಿ ಸಿ.ಎನ್.ಜಿ ಫ್ಲೋನ ಕಟ್ ಆಫ್ ಮಾಡಿ ಪೆಟ್ರೋಲ್ ಮೋಡ್ಗೆ ಆಟೋಮೆಟಿಕ್ ಆಗಿ ಕನ್ವರ್ಟ್ ಆಗುತ್ತೆ. ಸಮಟೈಮ್ಸ್ ನಿಮ್ಗೆ ಏನಾದ್ರು ಸಿ.ಎನ್.ಜಿ ಇದು ಲೀಕೇಜಸ್ ಅಂತ ಅನಿಸಿದಾಗ ಅಥವಾ ಅದರಿಂದ ಏನೋ ಇನ್ಸಿಡೆಂಟ್ ಆಗ್ತದ ಅನ್ನೋ ಒಂದು ಮೂಮೆಂಟ್ ಒಳಗ ಫೈರ್ ಎಕ್ಸ್ಟಿಂಕ್ಷರ್ ಡಿವೈಸ್ ಅದ. ಅದು ಕೆಲವೊಂದು ಮಾಡೆಲ್ಗಳಲ್ಲಿ ಡ್ರೈವರ್ ಸೀಟ್ ಕೆಳಗಡೆ ಪೊಸಿಷನಿಂಗ್ ಆಗಿದೆ. ಕೆಲವೊಂದು ಮಾಡೆಲ್ಗಳಲ್ಲಿ ಡ್ರೈವರ್ ಸೀಟ್ ಕೆಳಗಡೆ ಪೊಸಿಷನಿಂಗ್ ಮಾಡಿದ್ದಾರೆ. ಅಂಡ್ ಇದನ್ನ ರಿಮೂವ್ ಮಾಡ್ಕೊಳ್ಳೋದು ವೆರಿ ಈಸಿಯಾಗಿ ರಿಮೂವ್ ಮಾಡಬಹುದು. ಸೊ ಫೈರ್ ಎಕ್ಸ್ಟಿಂಕ್ಷರ್ ಡಿವೈಸ್ ಕೂಡ ನಿಮ್ಗೆ ಎವ್ರಿ ಸಿ.ಎನ್.ಜಿ ಮಾಡೆಲ್ಗಳಲ್ಲಿ ಅವೈಲೇಬಲ್ ಮಾಡಿದ್ದಾರೆ. ಬಹಳಷ್ಟು ಜನ ಕಸ್ಟಮರ್ ಕಡೆಯಿಂದ ನಾನು ಕೇಳಿದ ಮಟ್ಟಿಗೆ ಸಿ.ಎನ್.ಜಿನ ಸ್ವಲ್ಪ ದಿನ ಆದ್ಮೇಲೆ ಅಂದ್ರೆ 1 ವರ್ಷ 2 ವರ್ಷ ಆದ್ಮೇಲೆ ಟೋಟಲ್ ಸಿ.ಎನ್.ಜಿ ಟ್ಯಾಂಕ್ನ ರಿಪ್ಲೇಸ್ ಮಾಡಬೇಕಾಗತ್ತೆ. ಸೊ ಟ್ಯಾಂಕ್ ರಿಪ್ಲೇಸ್ ಮಾಡೋದಕ್ಕೆ ಒಂದಷ್ಟು ಅಮೌಂಟ್ ಹೋಗ್ತೈತಿ, ಜಾಸ್ತಿ ಖರ್ಚಾಗತ್ತಾ ಅನ್ನೋದನ್ನ ನಾನು ಬಹಳಷ್ಟು ಜನಗಳ ಕಡೆಯಿಂದ ಕೇಳಿದ್ದೇನೆ. ಬಟ್ ಟಾಟಾದ ಸಿ.ಎನ್.ಜಿ ವೆಹಿಕಲ್ಗಳಲ್ಲಿ ಮಾಡ್ಯುಲರ್ ಫ್ಯೂಯಲ್ ಫಿಲ್ಟರ್ ಅಂತ ಒಂದು ಫಿಲ್ಟರ್ ಇದೆ. ಲೈಕ್ ನಿಮ್ಗೆ ಇದು ಜೆರಾಕ್ಸ್ ಮಿಷಿನ್ ಇದ್ದಂಗೆ. ಜೆರಾಕ್ಸ್ ಮಿಷಿನಲ್ಲಿ ನೀವು ಹೆಂಗೆ ಕಾಪೀಸ್ನ ಪ್ರಿಂಟ್ಔಟ್ ತೆಗೆದಾದ್ಮೇಲೆ ಆ ಇಂಕ್ ಸುಟ್ಟಿದಂಥ ಇಂಕು ಕಾಟ್ರೇಜ್ನಲ್ಲಿ ಒಂದು ಕಡೆ ಸ್ಟೋರ್ ಆಗುತ್ತೆ. ಕಾಟ್ರೇಜ್ನೆಲ್ಲ ಕ್ಲೀನ್ ಮಾಡೋ ಮೂಲಕ ಆ ವೇಸ್ಟೇಜ್ನೆಲ್ಲ ತೆಗೆದು ವಾಪಸ್ ಅದನ್ನು ಜೆರಾಕ್ಸ್ ಮಿಷಿನ್ಗೆ ಆ್ಯಡ್ ಮಾಡಿಬಿಟ್ಟು ಮಿಷಿನ್ನ ಮತ್ತೆ ಯೂಸ್ ಮಾಡ್ಕೋತೀರಿ. ಯಾವ ಕಾರಣಕ್ಕೂ ಜೆರಾಕ್ಸ್ ಮಿಷಿನನ್ನು ಚೇಂಜ್ ಮಾಡೋಂಗಿಲ್ಲ. ಸೊ ಹಾಗೆಯೇ ಟಾಟಾದ ಸಿ.ಎನ್.ಜಿ ವೆಹಿಕಲಲ್ಲಿರುವಂಥ ಈ ಮಾಡ್ಯುಲರ್ ಫ್ಯೂಯಲ್ ಫಿಲ್ಟರ್ ಅನ್ನುವಂಥ ಒಂದು ಫಿಲ್ಟರು ಸಿ.ಎನ್.ಜಿ ಯೂಸ್ ಆಗ್ತಾ ಆ ವೇಸ್ಟೇಜ್ ಏನದ ಈ ಫಿಲ್ಟರಲ್ಲಿ ಈ ಕಾಟ್ರೇಜಲ್ಲಿ ಬಂದು ಸ್ಟೋರ್ ಆಗುತ್ತೆ. ಸೊ ಸ್ಟೋರ್ ಆಗೋದ್ರಿಂದ ಆ ಕಾಟ್ರೇಜನ್ನು ಕ್ಲೀನ್ ಮಾಡಿ ಮತ್ತೆ ವಾಪಸ್ ನೀವು ಅದನ್ನೇ ಯೂಸ್ ಮಾಡ್ಬೋದು. ಸೊ ಹಾಗಾಗಿ ನೀವು ಟ್ಯಾಂಕ್ ರಿಪ್ಲೇಸ್ ಮಾಡೋ ಅವಶ್ಯಕತೆಯೂ ಇಲ್ಲ, ಜೊತೆಗೆ ನೀವು ಆ ಅಮೌಂಟನ್ನು ಸೇವ್ ಮಾಡ್ಕೋಬಹುದು. ಈಗ ನಾನು ಹೇಳಿದ ಕೆಲವೊಂದು ಪಾಯಿಂಟ್ಸ್ಗಳಿಂದ ಸಿ.ಎನ್.ಜಿ ಬಗ್ಗೆ ನಿಮ್ಗಿದ್ದಂಥ ಇನ್ಸೆಕ್ಯೂರಿಟಿ ಫೀಲಿಂಗ್ ಹೋಗಿದೆ ಅಂತ ಅನ್ಕೊಂತೀನಿ. ಸೊ ಯಾವುದೇ ಆತಂಕ ಇಲ್ಲದೆ ಸಿ.ಎನ್.ಜಿ ವೆಹಿಕಲ್ ಅನ್ನ ಪರ್ಚೇಸ್ ಮಾಡಿ ಒಳ್ಳೆ ಪಿಕಪ್ ನೊಂದಿಗೆ ಅತಿ ಹೆಚ್ಚಿನ ಮೈಲೇಜ್ ಅನ್ನ ಪಡೆದುಕೊಳ್ಳಿ.